ಒಂದು ದೊಡ್ಡ ಸಮಾಧಾನ ನನ್ನ ಮನಸ್ಸಿಗೆ ತಂದಿದೆ ಅಂದ್ರೆ ಈ ಸುಪ್ರೀಂ ಕೋರ್ಟು ಇಲ್ಲಿಂದನೇ ಒಂದು ನಿಮ್ಮ ಮುಖಾಂತರ ಒಂದು ಶರಣು ಆ ಕೋರ್ಟ್ಗೆ ಒಂದು ದೊಡ್ಡ ಡಿಸಿಷನ್, ಹಿಸ್ಟಾರಿಕ್ ಡಿಸಿಷನ್ ಕೊಟ್ಟರು. ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವ್ ಬಗ್ಗೆ ನಮ್ಮ ಇವರು ರೀ ಸ್ವಾಮಿ ಕೇಳ್ರಿ ಸ್ವಾಮಿ, ನೀವೇ ಲಾ ಮಿನಿಸ್ಟರ್ ಇದ್ರೆ ಒಂದು ದೊಡ್ಡ ತೀರ್ಮಾನ ಸುಪ್ರೀಂ ಕೋರ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಇನ್ನ ತಮಿಳುನಾಡು ಅಪ್ಲಿಕೇಶನ್ ಹ್ಯಾಸ್ ಬಿನ್ ರಿಜೆಕ್ಟೆಡ್. ತಮಿಳುನಾಡು ಅವ್ರು ಏನು ಕ್ಲೈಮ್ ಮಾಡ್ತಿದ್ರು ಅದು ವಜಾ ಮಾಡಿ ನಮ್ದೇ ಆದಂತ ಒಂದು ದೇವರು ಕೊಟ್ಟಂತ ಶಕ್ತಿ ಮೇಲೆ ಅವರು ಎಲ್ಲೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ. ಆ ಜಡ್ಜ್ ಅವ್ರ ಜಾಗದಲ್ಲಿ ಅವ್ರು ಮಾಡ್ಕೊಳಕ್ಕೆ ನಿಮ್ಗೇನ್ರಿ ಕಷ್ಟ, ನೀವು 177 TMC ಕೇಳ್ರಿ, ಆ 177 TMC ಬಿಟ್ಬಿಟ್ಟು ನಿಮ್ಗೆ ಇನ್ನೇನ್ರಿ ಹಕ್ಕಿದೆ ಅಂತ ಅವ್ರಿಗೆ ಹೇಳಿದ್ರು. ಅದನ್ನ ನೋಡಿ ನಾವು ತಿರ್ಗಾ ಮೂವ್ ಮಾಡಿದ್ವು. ಚೀಫ್ ಜಸ್ಟಿಸ್ ಅವ್ರು ಮೂವ್ ಮಾಡಿದ್ರು, ಅಡ್ವೊಕೇಟ್ ಜನರಲ್ ಅವ್ರು ಮೂವ್ ಮಾಡಿದ್ರು ಚೀಫ್ ಜಸ್ಟಿಸ್ ಮುಂದೆ. ಅವರು ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ ಅಂತೇಳಿ ತಮಿಳುನಾಡು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದೆ. ಈಗ ಏನಾದ್ರು ನಾವು ಉಂಟು, ಸೆಂಟ್ರಲ್ ವಾಟರ್ ಕಮಿಷನ್ ಉಂಟು, ಈ ಹೊಸದಾಗೆ ನಾನು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲಿ TMC ನೀರು ಕೂಡ ಬ್ಯಾಲೆನ್ಸಿಂಗ್ ರಿಸರ್ವ್ ಆದ ತಕ್ಷಣ ಕಂಪ್ಲೀಟ್ ಇನ್ ಬೆಂಗಳೂರಿಗೆ ನೆಕ್ಸ್ಟ್ 25-30 ಇಯರ್ಸ್ ಯಾವ ತರದ ನೀರು ಸಮಸ್ಯೆನೂ ಆಗುದಿಲ್ಲ. ಸೊ ಅದಕ್ಕೇನು ಬೇಕೋ ನಾವು ಸಿದ್ಧತೆ ಮಾಡಿ ಪ್ಲಾನ್ ಅಂತೂ ಮಾಡ್ಕೊಂಡಿದ್ದೇವೆ ಅಧ್ಯಕ್ಷೆ. ಸೊ ಇದನ್ನೆಲ್ಲ ಕೂಡ ಅದಕ್ಕೂ ಕೂಡ ಈಗಾಗಲೇ 6 ಸ್ಟೇಜ್, ಅದಲ್ಲದೆ ಮೇಕೆದಾಟು ಬೇರೆ 6 ಸ್ಟೇಜ್ಗೆ ಏನು ಬೇಕೋ ನಾನು ಅದಕ್ಕೆಲ್ಲ ಈಗಾಗಲೇ ಪಾಸ್ ಮಾಡಿಕೊಂಡು ಜೈಕಾ ಅವರು ಕೂಡ ಈಗಾಗಲೇ ನಮಗೆ ಹಣ ಕೊಡಲಿಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ ಅಧ್ಯಕ್ಷ. ಸೊ ಹಂಗೆ ಕುಡಿಯೋ ನೀರು ಬಗ್ಗೆ ಸಮಸ್ಯೆ ಇಲ್ಲ. ಒಟ್ಟು ಅಶೋಕ್ 15,000 ಬೋರ್ವೆಲ್ ಇದೆ. ಅಶೋಕ್ ಅವರೇ 15,000 ಬೋರ್ವೆಲ್ ಇದೆ. 7,000 ಬೋರ್ವೆಲ್ಲು ಲಾಸ್ಟ್ 2 years ಡ್ರೈ ಆಗ್ಬಿಡ್ತು. ಎಲೆಕ್ಷನ್ ಟೈಮಲ್ಲಿ ಡ್ರೈ ಆಗ್ಬಿಡ್ತು. ವಾಟರ್ ಟೇಬಲ್ ಇಲ್ಲ, ಕೆರೆಗಳಿಗೆಲ್ಲ ನೀರು ಹೋಗ್ತಾ ಇಲ್ಲ, ಇರೋಂಥ ಊರಲ್ಲಿ ಇರೋದು ಕೆರೆಗಳಲ್ಲಿ ನಿಂತ ಇಲ್ಲ. ಅವ್ರದೇ ಎಷ್ಟು ದೊಡ್ಡ ಮಾಫಿಯಾ ನಿಮ್ಗೆ ಅಂತ ಗೊತ್ತಿದೆ. ಅದಕ್ಕೆ ಏನೇನೋ ಮಾಡಿ ಪ್ರಯತ್ನ ಮಾಡಿದೆ. ಈಗ ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಕಂಟ್ರೋಲ್ ಬಂದಿದೆ. ಫುಲ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಇವತ್ತರೆಗೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸೊ ಈಗ ವಾಪಸ್ ಅದಕ್ಕೆ ಇದನ್ನ ಮಾಡಬೇಕು. ಮುಂದಕ್ಕೆ ಎಲ್ಲೇ ಬೋರ್ವೆಲ್ ತಗೊಂಡ್ರು ಪರ್ಮಿಷನ್ ತಗೋಬೇಕು ಅಂತ ಏನೇನು ನಾವು ಹೇಳಿದ್ರು ಕೂಡ ಕೊರಿತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಇದು ನಡೀತಾ ಇರ್ತದೆ. ಬಟ್ ಸದ್ಯಕ್ಕೆ ಈಗ ಯಾರೇ ನೀರು ಪರ್ಮಿಷನ್ ಕೇಳಿದ್ರು ಕೂಡ ಕೊಡ್ಲಿಕ್ಕೆ ಇನ್ಸ್ಟಾಲ್ಮೆಂಟ್ ಮೇಲೆ ದುಡ್ಡು ಕಟ್ಸ್ಕೊಂಡು ಕೊಡ್ಲಿಕ್ಕೆ ಮಾಡಿದ್ದೀನಿ. 15 ವರ್ಷ ಅನೌನ್ಸ್ಮೆಂಟ್ ಆಗಿರಲಿಲ್ಲ, 15 ವರ್ಷ ರೇಟ್ ಅನೌನ್ಸ್ಮೆಂಟ್ ಆಗಿಲ್ಲ, ನಿಂತೋಗಿತ್ತು. ಏನೋ ಒಂದಿನ ನೋಡ್ಬಿಟ್ಟು ಟೈಮ್ ನೋಡ್ಬಿಟ್ಟು ಸ್ವಲ್ಪ ಇನ್ಕ್ರೀಸ್ ಮಾಡಿದೆ. ಸೊ ಐ ಥಿಂಕ್ ಇನ್ನು ಮುಂದಕ್ಕೆ ಲಾಸ್ ಆಗುದಿಲ್ಲ. BWSB ವಾಸ್ ಇನ್ ಲಾಸ್. ಸೊ ಹಿಂಗಾಗಿದೆ. ಸೊ ಒಂದು ಮೇಕೆದಾಟು ಲೀಗಲ್ ಹರ್ಡಲ್ಸು ಪ್ರಾರಂಭ ಆಗಿದೆ. ನೆಕ್ಸ್ಟ್ ಟೈಮ್ ನಾವು ನೀವೆಲ್ಲ ಹೋಗೋಣ ಒಂದಿನ. ಇದಕ್ಕೆ ನಾನು ಅಲ್ಲೇ ಹೊಸದಾಗಿ ಒಂದು ಆಫೀಸ್ ಮಾಡಿಸಿದ್ದೀನಿ. ಅವರು ಒಂದು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡಬೇಕು, ಫಾರೆಸ್ಟ್ ಲ್ಯಾಂಡ್. ಬರೀ ಇಟ್ ವಿಲ್ ಬಿ ದಿ ಚೀಪೆಸ್ಟ್ ಪ್ರಾಜೆಕ್ಟ್, ಬರೀ 500-600 ಎಕರೆ ಮಾತ್ರ ಲ್ಯಾಂಡ್ ಅಕ್ವಿಷನ್ ಅಷ್ಟೇ. ಮಿಕ್ಕಿದ ಫಾರೆಸ್ಟ್ ಸಬ್ಮರ್ಷನ್ ಆಗ್ತದೆ. ಅವ್ರಿಗೆ ಬೇರೆ ಎಲ್ಲ ಒಂದು ಕಡೆ ಕೊಡುವಂಥದ್ದು. 400 ಮೆಗಾವ್ಯಾಟ್ ಪವರ್ ಕೂಡ ಅದಕ್ಕೆ ಮಾಡ್ಕೊಳಕ್ಕೆ ಒಂದು ಅವಕಾಶ ಇದೆ. ಸೊ ಬೆಂಗಳೂರು ನಗರಕ್ಕೆ ನಾನು ಹಿಂದೆ ಯಲಹಂಕದಲ್ಲಿ ಇದನ್ನು ಗ್ಯಾಸ್ ಸ್ಟೇಷನ್ ಮಾಡಿಸ್ದೆ, ಎಮರ್ಜೆನ್ಸಿಗೆ ಇರಲಿ ಅಂತ ಗ್ಯಾಸ್ ಸ್ಟೇಷನ್ ಮಾಡಿಸ್ದೆ. ಹಂಗೆ ಅದು ಕೂಡ 400 ಮೆಗಾವ್ಯಾಟ್ ಸಿಕ್ತು ಅಂತಂದರೆ ಅದು ನಮಗೊಂದು ದೊಡ್ಡ ಬೂನ್ ಆಗ್ತದೆ ಬೆಂಗಳೂರಿಗೆ. ಸೊ ಆಗ ನೀರಿನ ಸಮಸ್ಯೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಹೋಗ್ತದೆ, ನಂದು ಜಮೀನು ಹೋಗ್ತದೆ, ಏನು ಮಾಡೋಕ್ಕಾಗಲ್ಲ. ಐ ಕಾಂಟ್ ಡೂ ಎನಿಥಿಂಗ್. ನಂದು ಜಮೀನಿದೆ, ನಮ್ದೊಂದು ಸಣ್ಣ ಪಣ್ಣ ಅಲ್ಲ ಒಂದಷ್ಟು ಜಮೀನು, ನಮ್ಮ ತಾತ ಮುತ್ತಾದ ಕಾಲದ ಜಮೀನುಗಳಿದೆ, ಹೋಗ್ತದೆ, ಹೋಗ್ಕೊಳ್ಳಿ. ಬಟ್ ಆ ಮೇಕೆದಾಟು ಪ್ರಾಜೆಕ್ಟ್ ನನಗೆ ಆಗ ಬಂದಿರುವಂಥ ತೀರ್ಮಾನ ಬಹುಶಃ ನೆಕ್ಸ್ಟ್ 2 years ಒಳಗೆ ಭೂಮಿ ಪೂಜೆ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಬಟ್ ದೇ ಶುಡ್ ಕೋಆಪರೇಟ್ ಅಷ್ಟೇ, ಅವರು ಕೋಆಪರೇಷನ್ ಮಾಡಬೇಕು ಅಂತ ಕಾಣ್ತದೆ. ಸೊ ಆಮೇಲೆ STP ವಿಚಾರದಲ್ಲೂ ಕೂಡ ಈಗಾಗಲೇ ವರ್ಲ್ಡ್ ಬ್ಯಾಂಕಲ್ಲಿ ಅವರೇ ಮೂವ್ ಮಾಡಿದ್ರು, ನಮಗೆ ಲೋನ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಮೋರಿಗಳ ಪಕ್ಕದಲ್ಲಿ ದೊಡ್ಡ ಇರ್ತದಲ್ಲಿ ಸುಮಾರು ವರ್ಲ್ಡ್ ಬ್ಯಾಂಕ್ ಅವರು 2,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದನ್ನು ಸುಮಾರು ಎಲ್ಲ ಕಡೆನೂ ಕೂಡ ಈಗಾಗಲೇ ಕೆಲಸ ಎಲ್ಲ ಆಗ್ತಾ ಇದೆ. ಸೊ ಎಲ್ಲ ಕೂಡ ಹೊಸ ಸರಳ ಕಾವೇರಿ ಅಂತ ಅಂದ್ಬಿಟ್ಟು ನೀರು ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸೊ ಹಂಗೆ ಕೆಲವು 65 ವಾರ್ಡ್ನ ಹೊಸದಾಗಿ ಐಡೆಂಟಿಫೈ ಮಾಡಿದ್ದೀವಿ. ಎಲ್ಲೆಲ್ಲಿ ಬೋರ್ವೆಲ್ ಬೇಕು, ಎಲ್ಲಿ ಡ್ರಿಲ್ ಮಾಡಬೇಕು, ಎಲ್ಲಿ ಸಮಸ್ಯೆ ಇದೆ, ಅದು ಕೂಡ ಎಲ್ಲ ಮಾಡಿದ್ದೀವಿ. ಸೊ ಅದಕ್ಕೆಲ್ಲ ಹೊಸ ಯೋಜನೆಗಳೆಲ್ಲ ನಾವು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಧ್ಯಕ್ಷೆ. ಸೊ ಹಂಗೆ ಇವತ್ತು ನಾವು ಬೆಂಗಳೂರು ನಗರಕ್ಕೆ ತೆಗೆದುಕೊಂಡಂಥ ಅನೇಕ ತೀರ್ಮಾನಗಳಿದೆಯಲ್ಲ, ಇದು ಇವತ್ತು ನನ್ನ ಟೀಕೆ ಮಾಡ್ಬೋದಷ್ಟೇ. ಅವ್ರು ಟೀಕೆ ಮಾಡಲಿ, ಸಲಹೆ ಕೊಡಲಿ. ಬಟ್ ಮುಂದಕ್ಕೆ ನೆಕ್ಸ್ಟ್ ಇನ್ನೊಂದು 5 ವರ್ಷ ಆದಮೇಲೆ ದಿ ಆಲ್ ವಿಲ್ ಟೆಲ್ DK ಶಿವಕುಮಾರ್ ಟುಕ್ ಎ ಗುಡ್ ಡಿಸಿಷನ್ ಅಂತ. ಅಷ್ಟು ಸಾಕು ನನಗೆ. ನನಗೇನೋ ಸಮಾಧಾನ ಇದೆ, ಬೇರೆಯವ್ರಿಗೂ ನಾನು ಒಪ್ಸಕ್ಕೆ ಆಗದೆ ಇರ್ಬೋದು. ಬಟ್ ಟೈಮ್ ವಿಲ್ ಕಮ್, ಟೈಮ್ ವಿಲ್ ಡೆಫಿನೆಟ್ಲಿ. ಇದನ್ನು ಕಟ್ಟುವಾಗ ಅಧ್ಯಕ್ಷರೇ, ವಿಧಾನಸೌಧ ಕಟ್ಟಬೇಕಾರೆ ನಾನು ಜೈಲು ಮಂತ್ರಿ ಇದ್ನಲ್ಲ, ಯಾವುದೋ ರೆಕಾರ್ಡ್ ತೆಗೆದು ನೋಡಿದೆ. ಪಾಪ ಇವರ ಕೈದಿಗಳ ಕರ್ಕೊಬಂದು ಕಲ್ಲೆಲ್ಲ ಒರೆಸಿದ್ರಂತೆ.
ಏನ್ ಹಿಡ್ಕೊಂಡು ಕೊನೆಗೆ ಇವ್ರಿಗೆ ಹನುಮಂತಯ್ಯನವ್ರಿಗೆ ಚಪ್ಪಲಿ ಹೊಡೆದ್ಬಿಟ್ಟಿದ್ದಾರೆ. ನೀನ್ ಬಂದು ನಂಗೆ ಹಿಂಗೆ ಕಲ್ಲು ಓದಿಸ್ತಾ ಇದ್ದೀವಿ. ಹಾಗೆಲ್ಲ ಈಗ ಟ್ರೈನ್ ಇರಲ್ವಲ್ಲ ಹಾಗೆಲ್ಲ. ಆಗ ಅಶ್ವತ್ಥ, ಇಟ್ ಇಸ್ ಎ ಫ್ಯಾಕ್ಟ್, ಇಟ್ ಈಸ್ ಆನ್ ರೆಕಾರ್ಡ್. ಇಷ್ಟಿಷ್ಟು ದಪ್ಪ ಕಲ್ಲೆಲ್ಲ ಪಾಪ ಇನ್ನೇನು ಮಾಡ್ತಾರಲ್ಲ, ಒರೆಸಿದ್ರಲ್ಲ, ನಮ್ಮನ್ನ ಬಂದು ಇಂಥ ಕೆಲಸ ಮಾಡ್ತಾರಂತ ಅವ್ರು ಬಂದು ಇಲ್ಲೆಲ್ಲ ವಿಸಿಟ್ ಮಾಡ್ತಿರಂತೆ ಕೆಲಸ ನಡಿಬೇಕಾರೆ. ಆಗ ಚಪ್ಪಲಿ ಎತ್ಕೊಂಡು ಚೀಫ್ ಮಿನಿಸ್ಟರ್ ಇಟ್ಕೊಂಡು ಹೊಡೆದವ್ರೆ. ಹಂಗೆಲ್ಲ ಆಗ್ತಿತ್ತು, ಹಂಗೆಲ್ಲ ಆಗ್ತದೆ, ಏನು ಮಾಡೋಕ್ಕಲ್ಲ. ನಾವು ರಾಜಕಾರಣ ಇರ್ಬೇಕಾರೆ ಕೆಲವರು ಮೊಟ್ಟೆಯನ್ನು ಹೊಡಿತಾರೆ, ಕೆಲವರು ಆಗ್ತಾರೆ. ಅವ್ರಿಗೆಲ್ಲ ಟೀಕೆ ಮಾಡ್ದಂಗೆ ನಿಮ್ ಟೀಕೆ ಮಾಡೋದು ಬಹಳ ಕಷ್ಟ ಇದೆ, ಗೊತ್ತಲ್ಲ. ಯಾಕಂದ್ರೆ ಎಲ್ಲ ಪೇಪರ್ ಅಲ್ಲಿ ಬಂದ ಎಲ್ಲರಿಗೂ ಕೂಡ ಅವರ ಬೋಲ್ಟು ನಟ್ಗಳ ಬಗ್ಗೆ ಚಿಂತೆ ಇದೆ. ತಾವು ನೀರಿನ ಬಗ್ಗೆ, ಬೆಂಗಳೂರು ಬಗ್ಗೆ ತಾವು ಆಮೇಲೆ ಮಾತಾಡಕ್ಕೆ ಅವಕಾಶ ಇರ್ಲಿ. ನನ್ನ ಫ್ರೆಂಡ್ ಮಿಸ್ಟರ್ ಸುರೇಶ್ ಕುಮಾರ್ ಇಸ್ ಮೈ ಫ್ರೆಂಡ್.